ನಮಸ್ತೆ. ತುಮಕೂರಿನ ಪೋಷಕ ಅನ್ನದಾತರುಗಳಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ದೇವರುಗಳಿಗೂ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ಪರವಾಗಿ ವಿದ್ಯಾಶಂಕರ್ ಮಾಡ್ತಕ್ಕಂತಹ ನಮಸ್ಕಾರಗಳು. ಮಕ್ಕಳ ಹಾಗೂ ಪೋಷಕ ವೃಂದದವರೇ, ತುಮಕೂರು ನಗರದಲ್ಲಿ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ಒಂದು ಐತಿಹಾಸಿಕ ದಿನ ಈ ವರ್ಷ. ಐತಿಹಾಸಿಕ ವರ್ಷ ಏನೆಂದರೆ, ಕಳೆದ 40 ವರ್ಷಗಳಿಂದ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ತುಮಕೂರು ನಗರದಲ್ಲಿ 8, 9, 10ನೇ ತರಗತಿ ಮಕ್ಕಳಿಗೆ ವಿಶೇಷವಾದ ಮಾರ್ಗದರ್ಶನ, ಗಣಿತ, ವಿಜ್ಞಾನ, ಸಂಸ್ಕಾರ, ಧರ್ಮ, ಆಚರಣೆ ಮತ್ತು ಒಂದು ಶಿಸ್ತುಬದ್ಧವಾದಂಥ ವಿದ್ಯಾಭ್ಯಾಸದ ಬಗ್ಗೆ ಪ್ರವಚನ ಮಾಡ್ತಾ ಪಾಠನ ಮಾಡ್ತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವರ್ಷ. ಈ ವರ್ಷ 40ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ವಿದ್ಯಾಶಂಕರ್ ಒಂದು ವಿಶೇಷವಾದ ಕೊಡುಗೆ ನಮ್ಮ ತುಮಕೂರು ನಾಗರಿಕರಿಗೆ ಕೊಡಬೇಕು ಅನ್ನುವ ಸಲುವಾಗಿ ಈ ವರ್ಷ 9ನೇ ಕ್ಲಾಸಿನ ಮಕ್ಕಳುಗಳು ಈ ವರ್ಷ ಏನು ಓದ್ತಾ ಇದ್ದಾರೆ, ಇನ್ನೇನು ಪರೀಕ್ಷೆ ಬರೀಕ್ಕೆ ಹೋಗ್ತಿದ್ದಾರೆ, ಅವರು ಮುಂದಿನ ವರ್ಷ 10ನೇ ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದಾರೆ. ಅವರು ಅನೇಕ 9ನೇ ಕ್ಲಾಸಿನ ವಿಚಾರಗಳನ್ನು ಚೆನ್ನಾಗಿಯೇ ಕಲಿತು ಬರಬೇಕಾಗುತ್ತೆ. ಉದಾಹರಣೆಗೆ ಜಾಮಿಟ್ರಿ ಥಿಯರಮ್ಸ್ಗಳು ಇರಬಹುದು, ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್, ಫ್ಯಾಕ್ಟರೈಸೇಷನ್ ಬೈ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ಸ್ ಇರ್ಬೋದು, ರ್ಯಾಷನಲ್ ಆಪ್ರೇಷನ್ಸ್ ಇರ್ಬೋದು, ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಡಿಫರೆಂಟ್ ಜಾಮೆಟ್ರಿಕಲ್ ಸಾಲಿಡ್ಸ್ ಇರ್ಬೋದು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಇರ್ಬೋದು. ಇದೆಲ್ಲ ಮ್ಯಾಥ್ಸ್ಗೆ ಸಂಬಂಧಪಟ್ಟ ವಿಚಾರಗಳಾದರೆ, ಸಂಪೂರ್ಣವಾದ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೂಡ 9ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ತುಂಬ ಮುಖ್ಯವಾಗಿ ಬೇಕಾಗತ್ತೆ. ಹಾಗಾಗಿ ನಾವೊಂದು ಉಚಿತವಾದಂತಹ ಒಂದು ಶಿಬಿರವನ್ನು ನಾವು ಆಚರಿಸ್ತಾ ಇದ್ದೀವಿ. ಫೆಬ್ರವರಿ ತಿಂಗಳಿನಿಂದ ಈ ಒಂದು ಉಚಿತ ಶಿಬಿರ ನಡೆಯುತ್ತೆ. ಕೆಲವರು ಪರೀಕ್ಷೆ ಬರೋಕ್ಕೆ ಹೊರಟಿದ್ದೀರಾ, ನೀವು ಆರಾಮಾಗಿ ಪರೀಕ್ಷೆ ಮುಗಿಸ್ಕೊಂಡು ನಂತರ ಈ ಶಿಬಿರನ ಅಟೆಂಡ್ ಆಗ್ಬೋದು. ಪರೀಕ್ಷೆ ಬರೆಯೋಕ್ಕೆ ಅಂತ ಇರೋರು ಇದನ್ನು ಬಳಸ್ಕೋಬಹುದು. ಇದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ಳಿ. ಇದು ಬೆಳಗ್ಗೆ ಮತ್ತು ಸಂಜೆ 2 ಕಾರ್ಯಕ್ರಮ, 2 ಹೊತ್ತು ಇರುತ್ತೆ. ಬೆಳಗ್ಗೆ 6ರಿಂದ 7, 7ರಿಂದ 8 ಇರುತ್ತದೆ. ಸಂಜೆ 5ರಿಂದ 6, 6ರಿಂದ 7 ಇರುತ್ತೆ. ನೀವು ಆದಷ್ಟು ಬೇಗನೆ ನೀವು ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡ್ಕೊಳ್ಳೋದ್ರ ಮುಖೇನ ನೀವು ಈ ಶಿಬಿರದ ಒಂದು ಉಪಯೋಗನ ನೀವೆಲ್ಲ ಪಡ್ಕೋಬಹುದು. ಇದರಿಂದ ನಿಮ್ಮ 10th ಸ್ಟ್ಯಾಂಡರ್ಡ್ ತುಂಬ ಸುಲಭ ಆಗುತ್ತೆ. ಅತಿ ಕಮ್ಮಿ ಒಂದು ವರ್ಕ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ ನೀವು ತೆಗೆಯೋಕ್ಕೆ ಸಹಾಯ ಆಗುತ್ತೆ. ಇದು ಸಹಾಯ ಆಗೋದು ಕೇವಲ 9ನೇ ಕ್ಲಾಸನ್ನು ಚೆನ್ನಾಗಿ ಕಲಿಯೋದ್ರಿಂದ. ಸೊ ಹಾಗಾಗಿ ಈ ಶಿಬಿರ ನಿಮಗೆಲ್ಲರಿಗೂ ಓಪನ್ ಆಗಿರುತ್ತೆ. ದಯವಿಟ್ಟು ಎಲ್ಲ ಮಕ್ಕಳು ಈ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.